ನಮಸ್ಕಾರ ವೀಕ್ಷಕರೇ, ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಸಮಸ್ತ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನ ಶುಭಾಶಯಗಳು. 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸುದೀಪ್ ರೆಡ್ಡಿ ಮತ್ತು ಸುನಿಲ್ ನೇತೃತ್ವದಲ್ಲಿ ಕಾರವಾರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸ್ಟವ್ ಹಾಗೂ ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಶಾಲೆಯ ಅಧ್ಯಾಪಕರು ಸಿಬ್ಬಂದಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಕೆಜಿ ಶ್ರೀನಿವಾಸ್ ಅಂತ, ಕಳವಾರ ಶಾಲೆಯ ಮುಖ್ಯ ಶಿಕ್ಷಕರು ನಾನು. ಈ ದಿನ ಇಡೀ ಭಾರತ ದೇಶದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ, ಇಡೀ ದೇಶಾದ್ಯಂತ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಕುಗ್ರಾಮ ಕಳವಾರದಲ್ಲಿ ಈ ದಿನ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡಲು ಹಿರಿಯ ಹೋರಾಟಗಾರರು ಅನೇಕರು ಗಾಂಧೀಜಿ ಜೊತೆಯಲ್ಲಿ ಒಂದು ತಂಡನೆ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಸರ್ದಾರ್ ವಲ್ಲಭಾಯ್ ಪಟೇಲ್, ಆಮೇಲೆ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇನ್ನು ಅನೇಕ ಮಹನೀಯರು ಈ ಭಾರತ ದೇಶಕ್ಕಾಗಿ ಮರೆದಿದ್ದಾರೆ, ಸ್ವತಂತ್ರಕ್ಕಾಗಿ ದುಡಿದಿದ್ದಾರೆ. ನಾವು ಅವರನ್ನ ನೆನೆಸ್ತಾ ಒಂದು ರಾಷ್ಟ್ರೀಯ ಹಬ್ಬಗಳನ್ನ ಶಾಲೆ ಮುಖಾಂತರವಾಗಿ ಒಂದು ಭಾರತ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಣ್ಣ ಶಾಲೆಯಲ್ಲಿ ನಾವು ಒಂದು ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಮೇಡಮ್ ಅವ್ರು ನಾವು ತೀರ್ಮಾನ ತಗೊಂಡಾಗ ಮಾಡೋಣ ಅಂತ ಒಂದು ತೀರ್ಮಾನ ಆಯ್ತು. ಜೊತೆಗೆ ನಮ್ಗೆ ಈ ದಿನ ಮಹತ್ವದ ಒಂದು ದಿನದಲ್ಲಿ ನಮ್ಗೆ ಶಾಲೆಯ ಮಕ್ಕಳಿಗೆ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು 15-20 ದಿನಗಳಿಂದನೇ ಶಾಲೆಗೆ ಭೇಟಿ ಕೊಟ್ಟಿದ್ರು. ಸುದೀಪ್ ರೆಡ್ಡಿ ಅವರು ಕೊಟ್ಟು ಶಾಲೆಗೆ ಏನ್ ನೀಡಿಸಿದೆ ಅಂತಂತ ಸುದೀಪ್ ರೆಡ್ಡಿ ಅವ್ರು ಕೇಳಿದಾಗ, ನೀವೇನ್ ಬೇಕೋ ಕೇಳಿ ಸರ್, ನಾವು ಕೊಡ್ತೀವಿ ಅಂದ್ರು. ನಮ್ಗೆ ನೋಡಪ್ಪ, ಈ ರೀತಿ ಒಂದು ಕಾಂಪೌಂಡ್ ಫೆನ್ಸಿಂಗ್ ಕೆಲಸ ಇದೆ, ಆ ಫೆನ್ಸಿಂಗ್ ಕೆಲಸ ಮಾಡೋಂಥದ್ದಿದೆ. ಆಮೇಲೆ ಸರ್ ಮಕ್ಕಳಿಗೆ ಏನ್ ನೀಡ್ಬೇಕು ಹೇಳಿ ಅಂದ್ರು. ಶಾಲೆಗೆ ಒಂದು ದೊಡ್ಡ ಸ್ಟವ್ ನೋಡಿದ್ರು, ಅವರೇ ಅಡಿಗೆ ಮನೆ ವೀಕ್ಷಣೆ ಮಾಡಿ ಸ್ಟವ್ ಬೇಕಾಗಿತ್ತು ಸರ್ ನಿಮ್ಗೆ ಅಂತ ತಕ್ಷಣ ಅವರೊಂದು ಸ್ಟವ್ ಪ್ರೊವೈಡ್ ಮಾಡಿದ್ರು ನಮ್ಗೆ. ಆಮೇಲೆ ಈ ದಿನ ಎಲ್ಲಾ ಮಕ್ಕಳಿಗೂ ಒಂದು ಟ್ರಾಕ್ ಶೂಟ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಾರ್ಗು ಬ್ಯಾಗ್ ಕೊಟ್ಟಿದ್ದಾರೆ. ಎಲ್ಲಾ ಮಕ್ಕಳಿಗೂ ಬ್ಯಾಗು ಮತ್ತೆ ಟ್ರಾಕ್ ಶೂಟ್ ಅನ್ನ ಅವರ ಒಂದು ಸಂಘದಿಂದ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸುದೀಪ್ ರೆಡ್ಡಿ ಮತ್ತೆ ಸುನಿಲ್ ರವರು ಇವರ ಒಂದು ಶ್ರಮದಿಂದ ನಮ್ಮ ಶಾಲೆಗೆ ಇವತ್ತು ತುಂಬಾ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗಿದೆ ಇವತ್ತು. ಯಾಕೆಂದ್ರೆ ಹೊಸ ಬ್ಯಾಗು ಮತ್ತೆ ಹೊಸ ಟ್ರ್ಯಾಕ್ ಶೂಟ್, ಅದು ಏನೋ ಗ್ರೀನು ಹಸಿರು ಇದ್ರದ್ದು ಯಾರೋ ನಮ್ಮ ಪರಿಸರದ್ದು ಒಂದು ನನಗೆ ಟಿ ಶರ್ಟ್ ಬೇಕು ಅಂತ ಹೇಳಿದೆ ನಾನು.
ಅದನ್ನೇ ತಂದಿದ್ದಾರೆ. ಪಾಪ ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗಿದೆ ಇವತ್ತು. ಅವರಿಂದ ನಮ್ಮ ಒಂದು ಶಾಲೆಗೆ ಒಂದು ಶೈಕ್ಷಣಿಕವಾಗಿ ಎಲ್ಲ ಬಡ ಮಕ್ಳು ಇರೋದ್ರಿಂದ ಒಂದು ಟ್ರ್ಯಾಕ್ ಶೂಟ್ ವ್ಯವಸ್ಥೆಯನ್ನ ಕೊಟ್ಟಿದ್ದು ತುಂಬಾನೇ ನಮ್ಮ ಶಾಲೆಗೆ ಒಳ್ಳೇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲವಳ್ಳಿ ಚಲಪತಿ ಗೌಡರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಸುದೀಪ್ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದ್ರೆ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ 80ನೇ ವರ್ಷದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಸ್ಕೂಲಲ್ಲಿ ಓದಿರೋ ಕಾರಣಕ್ಕಾಗಿ ನಾನು ಇವತ್ತು ಬ್ಯಾಗ್ ಮತ್ತೆ ಟ್ರ್ಯಾಕ್ ಶೂಟ್ ಕೊಡ್ಬೇಕು ಅಂತ ಅನಿಸ್ತು. ಅದಕ್ಕಾಗಿ ಮಕ್ಕಳಿಗೆ ಕೊಟ್ಟಿದ್ದೇನೆ. ಅವ್ರಿಗೂ ತುಂಬಾ ಖುಷಿಯಾಗಿದೆ, ನಮಗೂ ತುಂಬಾ ಖುಷಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಸರ್, ಒಟ್ಟು ಎಷ್ಟು ಮಕ್ಕಳಿಗೆ ಕೊಟ್ಟಿದ್ದೀರಾ? ಏನೇನು 25 ಟ್ರ್ಯಾಕ್ ಶೂಟ್ ಕೊಟ್ಟಿದ್ದೀನಿ ಮತ್ತೆ 25 ಬ್ಯಾಗ್ ಕೊಟ್ಟಿದ್ದೀನಿ. ಸ್ಟವ್ ಒಂದು ಕೊಟ್ಟಿದ್ದೀರಿ, ಅನುಕೂಲ ಆಗ್ಲಿ ಅಂತ ಹೇಳಿ ಡಬಲ್ ಸ್ಟವ್ ಒಂದು ಸ್ಕೂಲ್ಗೆ ನೀಡಿದ್ದೇವೆ. ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಹಾಗೂ ಈ ಕಳವರ ಗ್ರಾಮದ ಜನತೆಗೆ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಏನಪ್ಪಾ ಇವತ್ತು ವಿಚಾರ ಅಂತಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ಚಲವಳ್ಳಿ ಚಲಪತಿ ಗೌಡರ ನೇತೃತ್ವದ ಸುದೀಪ್ ರೆಡ್ಡಿ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು, ಇದೇ ಮೊದಲನೇ ವರ್ಷದ ಕಳವಾರ ಒಂದು ಸಣ್ಣ ಗ್ರಾಮವಾಗಿದ್ದು, ಈ ಗ್ರಾಮಕ್ಕೆ ಬಂದು ಯಾವುದೇ ತರಹದ ಈ ಒಂದು ಶಾಲೆಯಲ್ಲಿ ಅಡುಗೆ ಅನಿಲ ಸೌಲಭ್ಯಗಳು ಇಲ್ಲದೆ ಇದ್ದಂತಹ ಸಮಯದಲ್ಲಿ ಇವರು ಬಂದು ಬೇಕಾದಂತಹ ಅಡುಗೆಗೆ ಬೇಕಾದಂತಹ ಸ್ಟವ್ ಮತ್ತು ಮಕ್ಕಳಿಗೆ ಸಮವಸ್ತ್ರಗಳನ್ನು, ಅದೇ ರೀತಿಯಾಗಿ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ತಂದುಕೊಟ್ಟು ಈ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾಗೇಶ್ ಎನ್, ಯುವ ಮುಖಂಡ, ಚಿಕ್ಕಬಳ್ಳಾಪುರ.